Hello my dear friends, welcome back to Bhavadnanantara. I am Chidanand Mugli. Let's start today's lesson with mathematical reasoning. ಇವತ್ತಿನ ಲೆಸನ್ ನಾವು ಮ್ಯಾಥಮೆಟಿಕಲ್ ರೀಸನಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ಮ್ಯಾಥಮೆಟಿಕಲ್ ರೀಸನಿಂಗ್ ನಲ್ಲಿ ನಾವು ಓದುವಂತ ವಿಷಯಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡಿ. ರೇಷಿಯೋ, ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ ಫಸ್ಟ್ ಡೇಗೆ ಒಂದನೇ ವಿಡಿಯೋದಲ್ಲಿ ಅಥವಾ ಸ್ಟಾರ್ಟಿಂಗ್ ನಲ್ಲಿ ರೇಷಿಯೋ, ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್, ಹಾಗೆ ಕೋಡಿಂಗ್, ಡಿಕೋಡಿಂಗ್ and series as well as blood relations, ಆಮೇಲೆ fractions, time and distance, and profit and loss, interest, discount, average. ಈ 10 ಕಾನ್ಸೆಪ್ಟ್ ಮೇಲೆ ಏನ್ ಬರ್ತಪ್ಪ ಅಂತಂದ್ರೆ ನಮಗೆ ಕೆಸೆಟ್ ನಲ್ಲಿ ಇರ್ಬೋದು ಅಥವಾ ನೆಟ್ ನಲ್ಲಿ ಇರ್ಬೋದು, ನಮ್ಗೆ ಕ್ವಶನ್ಸ್ ನ ನೋಡಬಹುದಾಗಿರುತ್ತೆ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನಾನು ರೇಷಿಯೋ, ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡಿ ಕೊಡ್ತಾ ಇದ್ದೀನಿ ನಿಮ್ಗೆ. ಯಾವುದು? ರೇಷಿಯೋ, ಪ್ರಪೋರ್ಷನ್ ಅಂಡ್ ಪರ್ಸೆಂಟೇಜ್ ನಲ್ಲಿ ಅದು ಬರೋದು ಮ್ಯಾಥಮೆಟಿಕಲ್ ರೀಸನಿಂಗ್ ನಲ್ಲಿ. ಸೊ ಅದರಲ್ಲಿ ಒಂದಕ್ಕೆ ಎಂತ ಕ್ವಶನ್ ಇರ್ತಾವಪ್ಪ ಅಂತಂದ್ರೆ ಸಕ್ಸೆಸಿವ್ ಪರ್ಸೆಂಟೇಜ್ ಮೆಥಡ್ ಅಂತ ಬರುತ್ತೆ. ಸಕ್ಸೆಸಿವ್ ಅಂತಂದ್ರೆ ಒಮ್ಮೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಿರ್ತಾರೆ ಅಥವಾ ಡಿಕ್ರೀಸ್ ಮಾಡಿರ್ತಾರೆ, ಮತ್ತೊಮ್ಮೆ ಡಿಕ್ರೀಸ್ ಮಾಡ್ತಾರೆ, ಮತ್ತೊಮ್ಮೆ ಅಂದ್ರೆ ಆಸ್ ಯೂಶುವಲ್ ಏನು 2 ಬರೆ ಕೊಡ್ಬೋದು ಅಥವಾ 3 ಬರೆ ಡಿಕ್ರೀಸ್ ನ ಕೊಡ್ಬೋದು. ನಾವು ಅಂತ ಲೆಕ್ಕ ಹೇಗೆ ಮಾಡೋದು ಅನ್ನೋದನ್ನ ಇವತ್ತಿನ ಕ್ಲಾಸ್ ನಲ್ಲಿ ತಿಳ್ಕೊಳ್ತೀವಿ ಅಂತ. ಓಕೆ, ನೋಡಿ ಕ್ವಶನ್ ನಂಬರ್ 1 ಬಂದ್ರೆ, ಕ್ವಶನ್ ನಂಬರ್ 1, ದ ಸ್ಯಾಲರಿ ಆಫ್ ಆನಂದ್ ಈಸ್ ರೈಸಸ್ ಬೈ 20%. ಅಂದ್ರೆ ಫಸ್ಟ್ ಗೆ ಸ್ಯಾಲರಿನ ಏನ್ ಮಾಡ್ತಾರೆ, 20% ರೈಸ್ ಮಾಡ್ತಾರೆ. ಅಂಡ್ ದೆನ್ ಬೈ 30% ಮತ್ತೆ ಏನ್ ಮಾಡ್ತಾರೆ, ರೈಸ್ ಮಾಡ್ತಾರೆ, 30% ರೈಸ್ ಮಾಡ್ತಾರೆ. ಓಕೆ, ವಾಟ್ ಈಸ್ ದ ಟೋಟಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಹಿಸ್ ಸ್ಯಾಲರಿ? ಟೋಟಲ್ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗುತ್ತೆ ಅವನ ಸ್ಯಾಲರಿನಲ್ಲಿ ಅಂತ ಕೇಳ್ತಾರೆ. ಪರ್ಸೆಂಟೇಜ್ ಕೇಳಬೇಕಾದ್ರೆ ಅದ್ರ ವ್ಯಾಲ್ಯೂ ಏನು ಕೇಳ್ತಿರೋದಿಲ್ಲ, ಅದ್ರ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ ವ್ಯಾಲ್ಯೂ ಬಗ್ಗೆ ಏನು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಬರಲ್ಲ ನೀವು. ಈಗ ನೋಡಿ, ನಾವು ಏನ್ ಸ್ಟಡಿ ಮಾಡ್ತಿದ್ವಲ್ಲ, ಆಗ ಹೇಗ್ ಮಾಡ್ತಿದ್ವಿಪ್ಪ ಅಂತಂದ್ರೆ ಸ್ಕೂಲಿಂಗ್ ಅಲ್ಲಿ ಅಂತ 8th ಇರ್ಬೋದು, 9th ಇರ್ಬೋದು, 10th ಇರ್ಬೋದು, ಅಲ್ಲಿಂದ ಪರ್ಸೆಂಟೇಜ್ ಕಲ್ತಿದ್ರಿ ಅಂತಂದ್ರೆ ಹೇಗ್ ಮಾಡ್ತಿದ್ವಿ, ಪರ್ಸೆಂಟೇಜ್ ತೆಗಿಯೋದನ್ನ ಕೊಟ್ಟಿರೋ ಅಮೌಂಟ್ ನ ಎಕ್ಸ್ ಅಂತ ಇಟ್ಕೋತೀನಿ ನಾ. ಈಗ ಅದಕ್ಕೆ ಇಂಟು 20/100 ಮಾಡಿದ್ರೆ ಅದು ಪರ್ಸೆಂಟೇಜ್ ವ್ಯಾಲ್ಯೂ ಬರುತ್ತೆ. ಅಂದ್ರೆ 20% ವ್ಯಾಲ್ಯೂ ಬರುತ್ತೆ ನಮ್ಗೆ. ಆ ವ್ಯಾಲ್ಯೂನ ಏನ್ ಮಾಡ್ತೀವಿ, ಎಕ್ಸ್ ಗೆ ಕೂಡಿಸ್ತೀವಿ. ಅಂದ್ರೆ ಪ್ಲಸ್ ಎಕ್ಸ್ ಈ ಕಡೆ ಬರೆದು ಬಿಡ್ತೀನಿ ಅದನ್ನ, ಎಕ್ಸ್ ಪ್ಲಸ್ ಎಕ್ಸ್ ಇಂಟು 20/100 ಇದೊಂದಾಯ್ತು. ನೆಕ್ಸ್ಟ್ ಈಕ್ವಲ್ ಟು ತೆಗೆದ್ರೆ ಡಿಲೀಟ್ ಮಾಡ್ತಿದ್ದೀನಿ. ಆಮೇಲೆ ಬಂದಂತ ವ್ಯಾಲ್ಯೂನ ಏನ್ ಮಾಡ್ಬೇಕು, ಪ್ಲಸ್ ಬಂದಂತ ವ್ಯಾಲ್ಯೂನ ನಾ ಇದನ್ನ y ಅಂತ ಕರೆದ್ ಬಿಡ್ತೀನಿ. ಇಲ್ಲಿ y ಅಂತ ಕರೆದ್ರೆ y ಇಂಟು 30/100 ಹೀಗೆ ನಾವು ಕೂಡಿಸ್ಬೇಕು. ಆಕ್ಚುಲಿ ಮ್ಯಾಥಮೆಟಿಕಲಿ ನೋಡ್ಬೇಕಾದ್ರೆ ನಾ ಈಗ ಅದನ್ನ, ಆದ್ರೆ ನಾವ್ ಹೇಗ್ ಮಾಡ್ತಿದ್ವಿ ಸ್ಕೂಲಿಂಗ್ ನಲ್ಲಿ, ಅಂದ್ರೆ ಹೈಸ್ಕೂಲ್ ನಲ್ಲಿ ನಮಗ್ ಕಲಿಸ್ಕೊಟ್ಟಿರೋದು ಹೇಗಿದೆಪ್ಪ ಅಂತಂದ್ರೆ, ಲೆಟ್ ಆನಂದ್ ಸ್ಯಾಲರಿ 100 ರುಪೀಸ್, 100 ಅಂತ ಇಟ್ಕೊಂಡ್ಬಿಡೋಣ ಆನಂದ್ ಸ್ಯಾಲರಿನ. ಸೊ ಇದಕ್ಕೆ 20% ಆಡ್ ಮಾಡಿದೆ ಅಂತಂದ್ರೆ ಆಡ್ 20% ಏನ್ ಮಾಡ್ತೀನಿ, 100 ಇಂಟು 20/100 ಎಷ್ಟು ಬರುತ್ತೆ, 20 ಬರುತ್ತೆ. ಸೊ 120 ಆಯ್ತು. ಈಗ ಫಸ್ಟ್ 120 ಆಗುತ್ತೆ. ಆಮೇಲೆ ಮತ್ತೆ 30% ರೈಸ್ ಮಾಡ್ತಾರಪ್ಪ ಅಂತಂದ್ರೆ ಎಷ್ಟಾಗತ್ತೆ, ಈ ಸದ್ಯಕ್ಕೆ ಈ ಸಾರಿ 120 ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಪರ್ಸೆಂಟೇಜ್ ನ. ಯಾಕೆ ಈ ಒಂದು ಸ್ಯಾಲರಿಗಿಂತ ಏನ್ ಮಾಡಿದ್ದಾರೆ, ಹೆಚ್ಚಿಗೆ ಮಾಡಿದ್ದಾರೆ 30%. ಸೊ ಏನಾಗುತ್ತೆ, 12 36 ಅಂದ್ರೆ 120 ಪ್ಲಸ್ 36 ಎಷ್ಟಾಯ್ತು, 156. ಮೊದ್ಲು ಎಷ್ಟಿತ್ತು ಒಂದು ಸ್ಯಾಲರಿ, ಮೊದ್ಲು 100 ಇತ್ತು, ಈಗ ಎಷ್ಟಾಗಿದೆ 156. ಎಷ್ಟು ರೈಸ್ ಆದಂಗಾಯ್ತು, 56. ಸೊ 56 ರೈಸ್ ಆದ್ರೆ 100ಕ್ಕೆ ಎಷ್ಟಾಗತ್ತೆ ಅಂತ ನೋಡೋದಾದ್ರೆ 56%. ಪರ್ಸೆಂಟೇಜ್ ನಲ್ಲಿ ಕೂಡ 56 ಬಂತು ಅದು. ಈಗ ಯಾಕೆ ಸ್ಯಾಲರಿನ 100 ತಗೊಂಡಿದೀವಲ್ಲ, ಸೊ ಏನ್ ಚೇಂಜಸ್ ಆಗಲ್ಲ. ಪರ್ಸೆಂಟೇಜ್ ನಲ್ಲಿ ಏನ್ ಬರುತ್ತೆ, 50 ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಬರುತ್ತೆ. ಇಷ್ಟೆಲ್ಲ ಮಾಡ್ಕೊಂತ ಕುಂದಿರ್ಬೇಕಾದ್ರೆ ಇಲ್ಲ ಅಂದ್ರೂ ನಮ್ಗೆ 1 ರಿಂದ 2 ನಿಮಿಷ ಮಿನಿಮಮ್ ಅಂದ್ರೆ ಬೇಕಾಗತ್ತೆ. ಸೊ ಏನ್ ಮಾಡೋಣಪ್ಪ ಅಂತಂದ್ರೆ
ಒಂದು ಫಾರ್ಮುಲಾ ಬರುತ್ತೆ. ಫಾರ್ಮುಲಾ ಅನ್ನೋಕ್ಕಿಂತ ಆ ಫಾರ್ಮುಲಾ ಹೆಂಗ್ ಬಂತು ಅನ್ನೋದು ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈಗ 20% ಇದಕ್ಕೆ 36 ಆ್ಯಡ್ ಮಾಡ್ತೀವಲ್ಲ, ಇದಕ್ಕೆ 20 + 36 ಎಷ್ಟಾಯ್ತು? 56 ಆಯ್ತು. ಇಲ್ಲಿ 36 ಹೆಂಗ್ ಬಂತಪ್ಪ ಅಂತಂದ್ರೆ, ಇದರಲ್ಲಿ 100 ರೂಪೀಸ್ ಮೇಲೆ 30% ತೆಗೆದ್ರೆ ಅದು 30 ರೂಪೀಸ್ ಬರುತ್ತೆ, ಹೌದಾ? ಮತ್ತು 6 ಎದಕ್ಕೆ ಇನ್ಕ್ರೀಸ್ ಆಯ್ತು? ಈ 20% ಏನ್ ಆಡ್ ಆಗಿರುತ್ತಲ್ಲ ಅದರದ್ದು 6%. ಹಂಗಾದ್ರೆ ಈ 20 ಮೇಲೆ ನಾವು 30% ತೆಗೆದ್ರೆ 6 ಬರುತ್ತಾ ನೋಡಿ? ಎಕ್ಸಾಕ್ಟ್ಲಿ ಬರುತ್ತೆ. ಹಂಗಾರೆ ಇದರಲ್ಲಿ ಅಂದ್ರೆ ಈ 36 ಅಲ್ಲಿ ಏನಿತ್ತು? 30 + 6 ಅಂದ್ರೆ 100 ಮೇಲೆ 30 ತೆಗೆದಿದ್ದು, ಅಂದ್ರೆ ಒಂದೇ ಸ್ಯಾಲರಿ ಇದೆಲ್ಲ ಇದ್ರ ಮೇಲೆ 30. ಹಾಗೆ ಇದು ರೈಸ್ ಆಗಿದೆಯಲ್ಲ ಅದ್ರ ಮೇಲೆ 6. ನಾ ಹೀಗೂ ಬರ್ಕೋಬಹುದು ಇದನ್ನ. ಹೇಗಪ್ಪ ಅಂತಂದ್ರೆ, ಫಸ್ಟ್ ಏನ್ ಮಾಡ್ತೀನಿ? 20% ತೆಗೆದಿರ್ತೀನಿ. ಸೊ ಏನ್ ಮಾಡ್ತೀನಿಪ್ಪ ಅಂದ್ರೆ, ನೆಕ್ಸ್ಟ್ ಟೈಮ್ ತೆಗೆಯುವಾಗ 20 × 30 / 100 ಅಂದ್ರೆ 6 ಅಷ್ಟೇ. ಈ 30ಗೆ ಈ 6 ಕೂಡಿಸ್ಬಿಡು ನಾವು. ಅಂದ್ರೆ ನೆಕ್ಸ್ಟ್ ಟೈಮ್ ನನಗೆ 36 ರೂಪೀಸ್ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ಓಕೆ. ಈಗ ಬಂದ್ರೆ ನಾ ಇದನ್ನ ಎಕ್ಸ್ ಅಂತ ಇಟ್ಕೋತೀನಿ. 30% ಏನ್ ರೈಸ್ ಆಯ್ತಲ್ಲ ಅದನ್ನ y ಅಂತ ಇಟ್ಕೋತೀನಿ. ಈಗ ಕೂಡಿಸ್ ನೋಡಿ ಅದನ್ನ, ಎಕ್ಸ್ ಪ್ಲಸ್ y ಎಷ್ಟಾಯ್ತು? 50 ಆಯ್ತು. ಬಟ್ ನಮ್ದು ಎಷ್ಟು ಬಂದಿದೆ ಇಲ್ಲಿ? 56 ಬಂದಿದೆ. ಸೊ ಈ ಫ್ರಾಕ್ಷನ್ ಏನಿದೆ ನೋಡಿ ಇಲ್ಲಿ, ಹೌದಾ? 6 ಬರ್ಬೇಕಾದ್ರೆ ಹೇಗ್ ಬಂತದು? ಎಕ್ಸ್ ಅಂತಂದ್ರೆ 20, y ಅಂದ್ರೆ 30, x × y / 100 ಮಾಡಿದೀವಿ. ಸೊ ನಾ ಇಲ್ಲಿ ಫಾರ್ಮುಲಾ ಬರಿಬಹುದು ಹೇಗಪ್ಪ ಅಂತಂದ್ರೆ, x + y + xy / 100. x + y + xy / 100 ಆಗುತ್ತೆ ಅದು. ಹಾಗೆ ನಾವು 3 ವ್ಯಾಲ್ಯೂ ಏನಾರ ಕೊಟ್ಟರೆ x + y + z ಅಂತ ಬರೆಯಕ್ಕೆ ಬರಲ್ಲ ಆ್ಯಕ್ಚುಲಿ. ಆಗೇನು ಮಾಡಬೇಕಾಗತ್ತೆ? ಎಕ್ಸ್ ಪ್ಲಸ್ ವೈ ಫಸ್ಟ್ ಕಂಟ್ರೋಲೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಉಳಿದಂಥದ್ದಕ್ಕೆ ಅಲ್ಲಿ ಬಂದಂಥ ಆನ್ಸರ್ಗೆ ಝಡ್ನ ಕೂಡಿಸ್ಬೇಕಾಗತ್ತೆ ಆ್ಯಸ್ ದಿಸ್ ಫಾರ್ಮುಲಾ. ಹೆಂಗೆ ಈ ಫಾರ್ಮುಲಾ ಮೂಲಕ ನಾವು ಮಾಡಿದ್ವಲ್ಲ ಹಾಗೆ ಮಾಡ್ತೀವಿ. ಆದರೆ ಅದರಲ್ಲಿ ಎಕ್ಸ್ ವೈ ಝಡ್ / 100 ಹೀಗೆ ಬರೆಯೋಕೆ ಆಗಲ್ಲ, ಅದಕ್ಕೆ ಪ್ಲಸ್ ಮಾಡೋಕ್ಕಾಗಲ್ಲ. ಆಮೇಲೆ ಅದು ತಪ್ಪಾಗುತ್ತೆ, ಗ್ಯಾರಂಟಿ ತಪ್ಪಾಗುತ್ತೆ. ಸೊ ಏನು ಮಾಡಬೇಕಾಗತ್ತಪ್ಪ ಅಂತಂದರೆ ಎಕ್ಸ್ + ವೈ ಅದನ್ನ ಫಸ್ಟ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಕೆಳಗಿನ ಫಾರ್ಮುಲಾ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮಾಡಬೇಕಾಗತ್ತೆ. ಈ ಫಾರ್ಮುಲಾ ಬಂದ್ಬಿಟ್ಟು ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಪರ್ಸೆಂಟೇಜ್ x + y + xy / 100 ಅಂತ ನಾನು ಬ್ರಾಕೆಟ್ನಲ್ಲಿ ಬರೆದಿದ್ದೀನಿ. ಅದನ್ನ xy ಆ್ಯಕ್ಚುಲಿ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಂತ ಅದಕ್ಕೆ ಕರೀತಾರೆ. xy / 100 ಹೀಗೂ ಕೂಡ ಬರಿಬೋದು ನಾನು, ಆದರೆ ನಾನು ಒಂದೇ ಲೈನಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅದನ್ನ. ಓಕೆ, ನೆಕ್ಸ್ಟ್ ನೋಡೋದಾದರೆ ಇನ್ನಲ್ಲೇ ನೋಡಿದ್ದ ಒಂದೇ ಲೆಕ್ಕ ಆ್ಯಕ್ಚುಲಿ 56 ಬಂದುಬಿಟ್ಟಿದೆ ಅದ್ರ ಪರ್ಸೆಂಟೇಜ್. ಅದು ಕಂಪ್ಲೀಟ್ ಆಯಿತು ಅಲ್ಲಿಗೆ. ಈ ಕ್ವಶನ್ ನೋಡೋದಾದ್ರೆ ನೆಕ್ಸ್ಟ್ ಕ್ವಶನ್ ಏನು ನೋಡಿ, ಇನ್ಕ್ರೀಸ್ ಬಿಟ್ಟು ಡಿಕ್ರೀಸ್ ಬಂದುಬಿಟ್ರೆ ದ ಸ್ಯಾಲ್ರಿ ಆಫ್ ಆನಂದ್ ರೆಡ್ಯೂಸ್ಡ್ 20%. ಫಸ್ಟ್ ಏನು ಮಾಡಿಬಿಡ್ತಾರೆ? ರೆಡ್ಯೂಸ್ ಮಾಡ್ತಾರೆ. ಆ್ಯಂಡ್ ದೆನ್ ರೈಸ್ಡ್ ಬೈ 30%. ನೆಕ್ಸ್ಟ್ ಏನು ಮಾಡ್ತಾರೆ? 30% ರೈಸ್ ಮಾಡ್ತಾರೆ. ವಾಟ್ ಈಸ್ ದ ಟೋಟಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಹಿಸ್ ಸ್ಯಾಲ್ರಿ? ಫಾರ್ಮುಲಾ ಪ್ರಕಾರ ನೋಡೋದಾದರೆ 20% ಡಿಕ್ರೀಸ್ ಆಗಿದೆಯಲ್ಲ, ಸೊ ಅದೇನಾಗುತ್ತೆ? -20. ಇನ್ಕ್ರೀಸ್ ಆದರೆ +20, ಆದರೆ ಡಿಕ್ರೀಸ್ ಆದರೆ -20. ಆಮೇಲೆ ನೆಕ್ಸ್ಟ್ ಏನು ಮಾಡಿದ್ದಾರೆ? 30% ಇನ್ಕ್ರೀಸ್ ಮಾಡಿದ್ದಾರೆ, ಸೊ +30. ಫಾರ್ಮುಲಾ ಏನಿದೆ ನಮ್ಮದು? x + y + xy / 100. ಹೌದಾ? x ಅಂತ ಇದನ್ನಿಟ್ಟುಕೊಳ್ಳುವಂತೆ, y ಅಂತ ಇದನ್ನಿಟ್ಟುಕೊಳ್ಳುವಂತೆ. x ಅಂದರೆ 20%, y ಅಂದರೆ 30%. ಸೊ ಫಾರ್ಮುಲಾ ಪ್ರಕಾರ ಬಂದರೆ -20, ಹೌದಾ, +30 +-20 ಆಮೇಲೆ ಇಂಟು 30 / 100. ಕರೆಕ್ಟು? -20 +30. ಈಗ -20 +30 600 ಆಗುತ್ತೆ. 2 3 6, 00 ಇಟ್ಟರೆ 600 ಆಗುತ್ತೆ. ಅದು ಮೈನಸಲ್ಲಿರುತ್ತೆ, -600. ಅದನ್ನ ಇನ್ನೂ ಬ್ರಾಕೆಟ್ನಲ್ಲೇ ಬರೀತಿದ್ದೀನಿ ನಾನು, / 100 ಅಂತ. ಇಲ್ಲ ಯಾಕಂದರೆ ಪ್ಲಸ್ ಇಟ್ಕೊತಿದ್ದೀನಿ. ನೆಕ್ಸ್ಟ್ ಬಂದರೆ 2 0 -6 ಆಗುತ್ತೆ.
ಈ -20 ಒಳಗೆ ಈ +30 ತೆಗೆದ್ರೆ ಎಷ್ಟು ಉಳಿಯುತ್ತೆ? 10 ಉಳಿಯುತ್ತೆ. ಹಾಗೆ ಈ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಇವೆರಡು ಗುಣಿಸಿ ಏನು ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಪ್ಲಸ್ ಇಂಟು -6. ಸೊ ಇಲ್ಲಿ 10 6 ಕಳೆದ್ರೆ 4 ಬಂತು. ನಮ್ಮ ಟೋಟಲ್ ಪರ್ಸೆಂಟೇಜ್ ಡಿಕ್ರೀಸೋ ಇನ್ಕ್ರೀಸೋ ಅಂತ ಕೇಳಿದರೆ ಇದು ಇನ್ಕ್ರೀಸ್ ಆಗಿದೆ. ಯಾಕೆ? ಪ್ಲಸ್ಸಲ್ಲಿ ಬಂದಿದೆ ಆನ್ಸರ್. ಅಂದರೆ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಆಫ್ ಆನಂದ್ ಸ್ಯಾಲ್ರಿ. ಒಂದು ರಿಡ್ಯೂಸ್ ಆಗಿದ್ದಾಯಿತು, ಇನ್ನೊಂದು ಇನ್ಕ್ರೀಸ್ ಆಗಿದ್ದಾಯಿತು. ಓಕೆ, ಇನ್ನೊಂದು ಅದೇ ಪ್ರಾಬ್ಲಮ್ನಲ್ಲಿ ಇನ್ನೊಂದು ವ್ಯಾಲ್ಯೂ ಆ್ಯಡ್ ಮಾಡೋದಾದರೆ ಫಸ್ಟ್ ಏನು ಮಾಡಿದರು? ರೆಡ್ಯೂಸ್ ಮಾಡಿದರು, ಆಮೇಲೆ ಇನ್ಕ್ರೀಸ್ ಮಾಡಿದರು. ಓಕೆ, ಇದು ಬೇಕು ನನಗೆ, ಇದು ಬೇಕು. ಹಾಂ, ಫಸ್ಟ್ ಏನು ಮಾಡಿದರು? ರೆಡ್ಯೂಸ್ ಮಾಡಿದರು, ಆಮೇಲೆ ಇನ್ಕ್ರೀಸ್ ಮಾಡಿದರು. ಸೊ ಟೋಟಲ್ ಪರ್ಸೆಂಟೇಜ್ ಎಷ್ಟು ಬಂತು? 4% ಇನ್ಕ್ರೀಸ್ ಬಂತು, ಅಂದರೆ ಪ್ಲಸ್ ಬಂತು. ಈಗ ಮತ್ತೆ ಅದನ್ನೇನು ಮಾಡ್ತಾರಪ್ಪ ಅಂತಂದರೆ 50% ರೈಸ್ ಮಾಡ್ತಾರೆ ಅಂದ್ಕೊಳ್ಳಿ. ಇದ್ದಂಥ ಪರ್ಸೆಂಟೇಜ್ನ ರೈಸ್ ಮಾಡ್ತಾರೆ 50%. ಹಾಗಿದ್ದಾಗ ಇದನ್ನು ಎಕ್ಸ್ ಅಂತ ತೊಗೊಂಡಿದ್ವಿ, ನಾವು ಇದನ್ನು ವಾಯ್ ಅಂತ ತೊಗೊಂಡಿದ್ವಿ. ನಾವು 50%ನ ಏನು ಮಾಡ್ತೀವಿಪ್ಪ ಅಂದರೆ ಝೆಡ್ ಅಂತ ತೊಗೋತೀವಿ. 50%ನ ಝೆಡ್ ಅಂತ ತೊಗೋತೀವಿ. ಇಲ್ಲಿವರೆಗೂ ಸೇಮ್ ಬರುತ್ತೆ ನಮ್ಮದು ಕ್ಯಾಲ್ಕುಲೇಷನ್ನು. ನೆಕ್ಸ್ಟ್ ಏನು? ಇದೇನಾಗುತ್ತೆ? ಅದರಲ್ಲಿ ಎಕ್ಸ್ ಆಗುತ್ತೆ. ಆಗ 4% ಎಕ್ಸ್ ಆಗುತ್ತೆ, ಆಮೇಲೆ ಝೆಡ್. ಈಗ ಫಾರ್ಮುಲಾ ಏನಾಗುತ್ತಪ್ಪ ಅಂತಂದರೆ ಬಂದಂಥ ವ್ಯಾಲ್ಯೂ 4% ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಈಗ ಆಮೇಲೆ ಈಗಿರುವಂಥ 50% ಝೆಡ್ ಇದೆ. ಆಗ ವಾಯ್ ಬದಲಿಗೆ ಝೆಡ್ ಅಂತ ಹಚ್ಕೋಬೇಕಷ್ಟೆ ನಾವಿಲ್ಲಿ. ಝೆಡ್ ಡಿವೈಡೆಡ್ ಬೈ 100. ಈಗ ನೋಡಿ 4% ಪ್ಲಸ್ ಇದೆ, ಹಾಗೆ ಇನ್ಕ್ರೀಸ್ ಆಗಿದೆ, ಮತ್ತು 50% ಇನ್ಕ್ರೀಸ್ ಆಯಿತು. ಪ್ಲಸ್ ಗುಣಿಸಿಬಿಟ್ರೆ 4 5 20, 200 ಆಯಿತು. ಡಿವೈಡೆಡ್ ಬೈ 100 ಮಾಡಿದರೆ 2 ಆಯಿತು. 45 ಪ್ಲಸ್ 54 ಪ್ಲಸ್ 2 56. 3 ವ್ಯಾಲ್ಯೂ ಬಂದರೆ ಹೀಗೆ ಮಾಡಬೇಕು. ಫಸ್ಟ್ 2 ವ್ಯಾಲ್ಯೂ ಕಂಡು ಹಿಡ್ಕೋಬೇಕು, ಆಮೇಲೆ ಮತ್ತೊಂದು ವ್ಯಾಲ್ಯೂನ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಓಕೆ, ನಿಮಗೆ ತಿಳಿದಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನರ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ. ನನ್ನ ನಂಬರ್ ಆಲ್ರೆಡಿ ಹೋದ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಟೋಟಲ್ ಕ್ಯಾಲ್ಕುಲೇಷನ್ ಮಾಡಿದಾಗ ಯಾವುದು ಆಲ್ ಸಬ್ಜೆಕ್ಟಿದ್ದು ಕಟ್ ಆಫ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ ಹೋದ ವಿಡಿಯೋನಲ್ಲಿ. ಈ ವಿಡಿಯೋದಲ್ಲಿ ನಾವು ಪರ್ಸೆಂಟೇಜ್ ಡಿಕ್ರೀಸ್, ಸಕ್ಸಸ್ಸಿವ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅಂತ ಕರೀತಾರೆ. ಓಕೆ, ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವೇನು ಮಾಡೋಣಪ್ಪ ಅಂತಂದರೆ ನೆಕ್ಸ್ಟ್ ಕಾನ್ಸೆಪ್ಟನ್ನ ನೋಡೋಣಂತೆ. ಏನು ಬರುತ್ತೆ ನೆಕ್ಸ್ಟ್ ಕಾನ್ಸೆಪ್ಟು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡ್ತೇನಂತೆ. ಆದರೆ ಈ ಕ್ಲಾಸಿನ ಹೋಮ್ವರ್ಕ್ ಕೊಡೋದಂದರೆ ಚೆಕ್ ಮಾಡಿ. ಫಸ್ಟಿಗೆ 1ನೇ ಕ್ವಶನ್ ಇದು. ಫಸ್ಟ್ಗೆ 30% ಇನ್ಕ್ರೀಸ್ ಮಾಡ್ತಾರೆ, 30% ಇನ್ಕ್ರೀಸ್ ಮಾಡ್ತಾರೆ, ಇನ್ಕ್ರೀಸ್. ಆಮೇಲೆ 20% ಡಿಕ್ರೀಸ್ ಇದೆ. ಓಕೆ, 2ನೇ ಕ್ವಶನ್ ಬಂದು ಸಕ್ಸಸ್ಸಿವ್ ಪರ್ಸೆಂಟೇಜ್ ಕಂಡುಹಿಡಬೇಕು. ಟೋಟಲ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗಿತ್ತೋ ಕಂಡುಹಿಡಿದಿರಬೇಕು ನನಗೆ. ಆಮೇಲೆ ಸೆಕೆಂಡ್ ಕ್ವಶನ್ ಬಂದರೆ 50% ಇನ್ಕ್ರೀಸ್ ಮಾಡ್ತಾರೆ ಫಸ್ಟು, ಆಮೇಲೆ ಅದೇ 50% ಡಿಕ್ರೀಸ್ ಮಾಡ್ತಾರೆ. ಏನು ಡಿಫ್ರೆನ್ಸ್ ಆಗುತ್ತೆ ಮೊದಲಿನ ಸ್ಯಾಲ್ರಿ ಒಳಗೆ ಈಗಿನ ಸ್ಯಾಲ್ರಿ ಒಳಗೆ ಹೇಳಬೇಕಾಗತ್ತೆ. ಇದು ಸ್ಯಾಲ್ರಿ ತೊಗೊಂಬಿಡಿ. ಫಸ್ಟು 50,000 ಇತ್ತು ಅಂದ್ಕೊಳ್ಳಿ ಒಂದು ಸ್ಯಾಲ್ರಿ. ಫಸ್ಟ್ 50,000 ಇರುತ್ತೆ. ಫಸ್ಟ್ ಇನ್ಕ್ರೀಸ್ ಮಾಡ್ತಾರೆ 50%, ಆಮೇಲೆ 50% ಡಿಕ್ರೀಸ್ ಮಾಡ್ತಾರೆ. ಹಂಗಿದ್ದಾಗ ಏನಾಗುತ್ತೆ ನೋಡಿ. ನೆಕ್ಸ್ಟ್ ಬಂದರೆ 3ನೇದ್ದು, ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಸ್ಯಾಲ್ರಿನಲ್ಲಿ 30% ಡಿಕ್ರೀಸ್ ಇದೆ ಫಸ್ಟು, ಆಮೇಲೆ ಮತ್ತೇನು ಮಾಡ್ತಾರೆ 25% ಇನ್ಕ್ರೀಸ್ ಮಾಡ್ತಾರೆ. ಓಕೆ, ಆಮೇಲೆ 4ನೇದ್ದು ಫಸ್ಟು 25% ಡಿಕ್ರೀಸ್ ಮಾಡ್ತಾರೆ. ಓಕೆ, ಸಾರಿ ಇನ್ಕ್ರೀಸ್ ಮಾಡ್ತಾರೆ ಅಂದ್ಕೊಂಡ್ಬಿಡೋಣ ಅದನ್ನ. ಫಸ್ಟು 25% ಇನ್ಕ್ರೀಸ್ ಮಾಡ್ತಾರೆ, ಆಮೇಲೆ 20% ಡಿಕ್ರೀಸ್ ಮಾಡ್ತಾರೆ. ಅವನ ಸ್ಯಾಲ್ರಿ ತೊಗೊಂಬಿಡಿ. 4ನೇದ್ದು ಕೂಡ 50,000. 3ನೇದಕ್ಕೂ ಸ್ಯಾಲ್ರಿ ಇಲ್ಲ, 1ನೇದಕ್ಕೂ ಸ್ಯಾಲ್ರಿ ಇಲ್ಲ. ಈಗ ಸ್ಯಾಲ್ರಿ ಅಂತ ಕೊಡ್ಬೋದಾ? ಇಲ್ಲ, ಬೇರೆ ಏನಾರ ಬೇಕಾದ್ರೂ ಕೊಡ್ಬೋದು ಅವರು. ಯಾವುದೊಂದು ವ್ಯಾಲ್ಯೂ ಕೊಟ್ಟು ಇದರದ್ದು ಎಷ್ಟಿದೆ, ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ ಅಂತ ಕೊಡ್ಬೋದು. ಬಟ್ ನಾನು ಇಲ್ಲಿ ಸ್ಯಾಲ್ರಿ ಅಂತ ಕನ್ಸಿಡರ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಿಮಗೆ ಒಂದು ಶೀಟ್ನ ಪ್ರೊವೈಡ್ ಮಾಡ್ತೀನಿ ನಾನು. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಅದ್ರೊಳಗಿರುವಂಥ ಪ್ರಾಬ್ಲಮ್ಸ್ನ ಬಿಡಿಸ್ಬೇಕಾಗತ್ತೆ ಅಷ್ಟೇ. ನೋಡಿ, ಟ್ರೈ ಮಾಡಿ. ಬರಲಿಲ್ಲ ಅಂತಂದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.